ಗಾಯ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಚನ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ವಿಡಿಯೋನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಊಟ ತಿಂಡಿ ಎಲ್ಲ ಮಾಡಿ ಈಗ ನಾವು ತಿಂಡಿ ತಿಂದ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಆಯಿತು. ಈಗ ಪೂಜೆ ಮುಗಿಸ್ಕೊಂಡು ಗೋಲ್ಡ್ ಶಾಪಿಗೆ ಹೋಗೋಣ. ನಿನ್ನೆ ನಾನು ವಿಡಿಯೋ ಅಕ್ಷಯ ತೃತೀಯ ಅಂತ ಹೇಳಿ ನಿನ್ನೆ ನಾನು ವಿಡಿಯೋ ಮಾಡಿದ್ದೆ ಅಲ್ವಾ, ನಾನು ಹುಂಡಿ ಕಾಸನ್ನ ನಾನೆಲ್ಲ ಕೂಡಿಟ್ಟು ಏನಾದರೂ ಬೈ ಮಾಡ್ತೀನಿ ಅಂತ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಇವತ್ತು ಗೋಲ್ಡ್ ಶಾಪ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಬೆಳಗ್ಗೆ 10:49 ಸಂಜೆ 5 ಗಂಟೆವರೆಗೂ ಗೋಲ್ಡ್ ಶಾಪ್ ಮಾಡ್ಬೋದು. ಸೊ ಆ ಟೈಮಲ್ಲಿ ಸೊ ಹಾಗಾಗಿ ಈಗ ನಾವು ತಗೊಳ್ಳೋಕೆ ಹೋಗ್ತಾ ಇದ್ದೀವಿ. ಯಾರಿದ್ದಾರೆ ನೋಡಿ, ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ ಇವತ್ತು. ಆ್ಯಕ್ಚುಲಿ ಹೋದ ವರ್ಷನೂ ನಮ್ಮ ಯಶಿಕಾ ಇದ್ಲು, ಈ ಸಲನೂ ಇದ್ದಾಳೆ. ನೋಡಿ ಯಶಿಕಾ ನಮ್ಮ ಬ್ಲಾಗಿಗೆ. ಈಗ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ತಿಂಡಿ ಮುಗಿಸ್ಕೊಂಡು ಪೂಜೆ ಅಂತೂ ಸರಿಯಾದ ಟೈಮ್ಗೆ ಆಗಿದ್ದು ಮನಸ್ಸಲ್ಲಿ ತುಂಬ ಸಂತೋಷ ಆಯಿತು. ನೆಕ್ಸ್ಟ್ ಈಗ ಗೋಲ್ಡ್ ಶಾಪ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಸೊ ಹೋಗೋಕೆ ರೆಡಿ ಆಗಿದ್ದೀವಿ. ನಮ್ಮ ಯಶಿಕಂಗೆ ನಾನೇ ಇವತ್ತು ಹೇರ್ ಸ್ಟೈಲ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ಬಟ್ ಅದು ವೀಡಿಯೋ ಕ್ಲಿಪ್ ತಗೊಳಕ್ಕಾಗಿಲ್ಲ. ಅದು ಬಿಸಿಲಂತೂ ತುಂಬಾ ಇದೇನೋ ದುರ್ಗದಲ್ಲಿ ಹೆಂಗಿರುತ್ತೋ. ಹೋಗ್ತಾ ದಾರಿಲಿ ಎಳ್ಳೀರು ಕುಡ್ಕೊಂಡು ಡೇನ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ವೀಡಿಯೋ ಮಾಡ್ಕೊಳ್ತಿರೋದನ್ನ ನೋಡಿ ಅವ್ರು ಕೇಳ್ತಾ ಇದ್ದಾರೆ, ಯಾಕೆ ವಿಡಿಯೋ ಮಾಡ್ಕೋತಿದ್ದೀರಾ ಏನು ಅಂತೇಳಿ. ನಮ್ಮ ಮನೆಯವ್ರು ಹೇಳಿದರು, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಮನೆಯವ್ರದ್ದು, ಸೊ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡ್ಕೋತಿದ್ದಾರೆ, ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದಾಗ ಅವರು ಇಮಿಟೇಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬರ್ಸ್ನ, ಯಾವ್ಯಾವ ರೀತಿಯೆಲ್ಲ ವೀಡಿಯೋಸ್ ಮಾಡ್ತಾರೆ ಅವ್ರು ಹೇಳೋ ರೀತಿ ಎಲ್ಲನೂ. ನನ್ನನ್ನು ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ ನಿಮ್ಮ ಚಾನಲಲ್ಲಿ ತೋರಿಸಿ ಚೆನ್ನಾಗಿ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ನನಗೆ ಈ ಥರ ಸೋಷಿಯಲಲ್ಲಿ ಎಲ್ಲ ಅಂದರೆ ಹೊರ್ಗಡೆ ಪಬ್ಲಿಕ್ಕಲ್ಲಿ ಎಲ್ಲ ನನಗೆ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಅನಿಸುತ್ತೆ. ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಈಗೀಗ ಸ್ವಲ್ಪ ನಾನು ಅಭ್ಯಾಸ ಮಾಡ್ಕೋತಿದ್ದೀನಿ ಅದನ್ನು. ಆ್ಯಂಡ್ ಬೆಂಗಳೂರಲ್ಲಿ ನಾವು ಯಾವಾಗಲೇ ಗೋಲ್ಡ್ ತೊಗೊಂಡ್ರು ಇಲ್ಲೇ ತೊಗೊಳ್ಳೋದು. ಇಲ್ಲಿಗೆ ಬರೋದಕ್ಕೂ ನಾನು ಮುಂಚೆ ಬೇರೆ ಹತ್ರ ಬೈ ಮಾಡ್ತಿದ್ದೆ. ಸೊ ನನಗೆ ಅಷ್ಟೊಂದು ಕಂಫರ್ಟ್ ಇಲ್ಲ, ಅಂದರೆ ಕ್ವಾಲಿಟಿಲಾಗಿರ್ಬೋದು ಕ್ವಾಂಟಿಟಿಲಾಗಿರ್ಬೋದು ರೇಟ್ ಕೂಡ ಅಷ್ಟೇ. ಸೊ ನಾನು ಇಲ್ಲಿಗೆ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಆವತ್ತಿಂದ ಇಲ್ಲಿವರೆಗೂ ನಾನು ಇಲ್ಲೇ ಬೈ ಮಾಡೋದು. ಆ್ಯಂಡ್ ನಾನು ಮುಂಚೆ ಹೇಳಿದ್ದೆ ಅಲ್ವಾ, ನಾನು ಹುಂಡಿ ಕಾಸಲ್ಲಿ ಸೊ ಆವತ್ತಿನ ದಿನವೇ ಬಂದು ಅಡ್ವಾನ್ಸ್ ಪೇ ಮಾಡೋಗಿದ್ವಿ. ನನಗೆ ಈ ಥರ ದೀಪ ಬೇಕಿತ್ತು. ಆ್ಯಕ್ಚುಲಿ ಬೆಳ್ಳಿ ದೀಪ ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ಬೆಳ್ಳಿ ದೀಪ ನೋಡಿದ್ದೆ ನಾನು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಬೋದಲ್ಲ ಅಂತ ಹೇಳಿ ಇದನ್ನು ನೋಡಿದ್ದೆ. ಈಗ ಯಾಕೋ ಮನ್ಸು ಚೇಂಜ್ ಆಗ್ತಿದೆ, ಅಂದರೆ ಇದನ್ನು ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ನೋಡೋಣ ಅಥವಾ ದುಡ್ಡು ತಗೊಳ್ಳೋಣ ಅನ್ನೋ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಫೈನಲಾಗಿ ಏನು ತಗೋತೀನಿ ಅಂತ ಹೇಳಿ. ಗೋಲ್ಡ್ ಶಾಪ್ ಅವರು ಅಷ್ಟೇ, ನಂದು ಯೂಟ್ಯೂಬ್ ಚಾನಲಲ್ಲಿರೋದು ಅವ್ರಿಗೆ ಮುಂಚೆಯಿಂದನೂ ಗೊತ್ತು. ಅವರು ಅಂತೂ ತುಂಬ ಸಪೋರ್ಟಿವ್. ನಮ್ಮದು ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ಳಿ, ನೋಡೋಣ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬರ್ತಾರ ನಮ್ಮ ಶಾಪಿಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಲ್ಲೂ ಅಷ್ಟೇ ಖುಷಿ ಅನ್ನಿಸ್ತು ನನಗೆ ಎಲ್ಲ ನೋಡಿ. ಸೊ ನೆಕ್ಸ್ಟ್ ಬಂದು ನಮ್ಮ ಯಶಕ್ಕಂಗೆ ಅವಳು ಬರ್ತ್ಡೇಗೆ ಏನೂ ಕೊಡಿಸಿರ್ಲಿಲ್ಲ, ಹಾಗಾಗಿ ಅವಳಿಗೆ ಏನಾದರೂ ಕೊಡ್ಸೋಣ ಅಂತ ಕಾಲ್ಗೆಜ್ಜೆ ನೋಡ್ತಾ ಇದ್ದೀವಿ. ಅವಳದ್ದು ಮುಂಚೆ 2 ಜೊತೆ ಇದೆ ಅಂತೆ, ಬಟ್ ಅದು ನಮಗೆ ಗೊತ್ತಿರಲಿಲ್ಲ. ಅವಳು ಬರೀ ಗಾಲಲ್ಲಿ ಅಂದರೆ ಕಡ್ಗ ಮಾತ್ರ ಹಾಕ್ಕೊಂಡಿದ್ಲು. ಸೊ ಅದ್ರ ಜೊತೆ ಗೆಜ್ಜೆ ಕೊಡಿಸಿದ್ರೆ ಚೆನ್ನಾಗಿರುತ್ತಲ್ಲ ಅಂತೇಳಿ ಗೆಜ್ಜೆ ನೋಡ್ತಾ ಇದ್ವಿ. ಅವಳಿಗೆ ಏನಾದರೂ ನಾವು ಚಾಯ್ಸ್ ಮಾಡೋಕ್ಕೆ ಬಿಟ್ಟರೆ ಡೇ ಫುಲ್ ಮಾಡ್ತಾಳೆ, ಅಷ್ಟು ನೋಡ್ತಾನೆ ಇರ್ತಾಳೆ ಅವಳು. ಫೈನಲಿ ಇದನ್ನೊಂದು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು ಕೂಡ ಅವಳಿಗೆ ಇಷ್ಟ ಆಯಿತು, ಇರಲಿ ಇದನ್ನು ಅಂತ ಹೇಳಿ ನೆಕ್ಸ್ಟ್ ಇದನ್ನೊಂದು ಚಾಯ್ಸ್ ಮಾಡ್ಕೊಂಡ್ವಿ. ಆಮೇಲೆ ಯಾವುದಕ್ಕೂ ಇರಲಿ ಅಂತ ಹೇಳಿ ಅವ್ರ ಅಮ್ಮನಿಗೊಂದ್ಸಲ ವೀಡಿಯೋ ಕಾಲ್ ಮಾಡಿದಾಗ ಅವ್ರ ಅಮ್ಮ ಹೇಳಿದರು ಗೆಜ್ಜೆ ಬೇಡ ಬೇರೆ ಏನಾದರೂ ತಗೋ ಅಂತ. ಸೊ ಹಾಗಾಗಿ ಬೇರೆದನ್ನೇ ನಾವು ತಗೊಂಡು ಬಂದ್ವಿ. ನೆಕ್ಸ್ಟ್ ಅವಳಿಗೆ ಐಸ್ ಕ್ರೀಮ್ ಕೊಡ್ಸೋಣ, ಬಿಸಿಲು ತುಂಬ ಇತ್ತಲ್ಲ ಅಂತೇಳಿ ಬಂದ್ವಿ ಇಲ್ಲಿ ಒಂದು ಐಸ್ ಕ್ರೀಮ್ ತೊಗೊಳಕ್ಕೆ ಬೇಕ್ರಿಗೆ. ಇವತ್ತಿನ ಡೇ ಫುಲ್ ಅವಳದಾಗಿತ್ತು, ಅಂದರೆ ನಮ್ಮ ಮನೆಯವರು ಅವಳಿಗೆ ಆಫರ್ ಕೊಟ್ಟಿದ್ರು. ಸೊ ಫುಲ್ ಡೇ ಅವಳು ಏನೇ ಶಾಪಿಂಗ್ ಮಾಡಿದ್ರು ತಿಂದರು ಏನೇ ಮಾಡಿದ್ರು ಇವತ್ತು ಅವಳು ಏನು ಕೇಳಿದ್ರು ಇಲ್ಲ ಅನ್ನಲ್ಲ. ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಕೊಡಿಸ್ತೀನಿ ಅಂತ. ಅವಳೇ ಏನು ಯಾಕೋ ಕೇಳ್ತಾ ಇರಲಿಲ್ಲ ಅಷ್ಟೊಂದು. ನಾನೇನು ತಿಂತಾಯಿದ್ನೋ ನಾನೇನು ಮಾಡ್ತಿದ್ನೋ ಅಷ್ಟೇ ಸಾಕು ಅಂತ ಅವಳು ಅಂದ್ಕೊಂಡಿದ್ಲು. ನೆಕ್ಸ್ಟ್ ಇವತ್ತು ಮನೇಲಿ ನಾನ್ ವೆಜ್ ಮಾಡೋ ಹೋಗಿಲ್ಲ, ಅಂದರೆ ಅಕ್ಷಯ ತೃತೀಯ ಇತ್ತಲ್ವ. ಸೊ ಹಾಗಾಗಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಮಶ್ರೂಮ್ ಬಿರಿಯಾನಿ ತೊಗೊಂಡ್ಬಿಟ್ಟು ಮಧ್ಯಾಹ್ನಕ್ಕೆ ಊಟಕ್ಕೆ ತೊಗೊಂಡೋಗೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ತಿನ್ನೋದನ್ನ ಮಾತ್ರನ ಕೇಳ್ತಾ ಇದ್ದಾರೆ, ಬೇರೆ ಏನು ಕೇಳಲಿಲ್ಲ ಇವತ್ತು. ಏನದು ಯಾರು ಕೊಡ್ಸಿದ್ದು? ನಮ್ಮದು ಹೊರ್ಗಡೆ ಬಂದಾಗ ಈ ಥರ ಎಲ್ಲ ತಗೋತೀವಿ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಏನೂ ಬಂದಿರಲಿಲ್ಲ ನಾವು, ಕ್ಯಾರಿ ಬ್ಯಾಗ್ ಎಲ್ಲ. ಹಾಗೆ ಅವಳು ನಾನು ಇಬ್ಬರು ಕೂಡ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಬಂಗಾರದ ಅಂಗಡಿಲಿ ಬ್ಯಾಗ್ ಕೊಟ್ಟರು ಗೊತ್ತಾ, ಆ ಬ್ಯಾಗ್ ನನ್ನ ಮೆಸಿಕ ಎಲ್ಲಿ ಹೋದ್ರೂ ಬಿಡ್ದಂಗೆ ಅವಳು ಹಾಕ್ಕೊಂಡು ಓಡಾಡ್ತಿದ್ದು. ಅದೆಲ್ಲ ನೋಡೋದಕ್ಕೆ ಒಂಥರ ಚೆಂದ ಅನ್ನಿಸ್ತಿತ್ತು. ಅಂದರೆ ಈ ಆಂಟಿಗಳೆಲ್ಲ ಮಾಡ್ತಿರ್ತಾರೆ ಗೊತ್ತಾ, ಎಲ್ಲೇ ಹೋದ್ರು ಬ್ಯಾಗ್ ಹಾಕ್ಕೊಳ್ಳೋದು ಬ್ಯಾಗ್ ಇಟ್ಕೊಳ್ಳೋದು. ಅವಳಿಗೆ ಆ ಥರ ದೊಡ್ಡವ್ರನ್ನ ನೋಡಿಬಿಟ್ಟು ಆ ಥರ ಇಷ್ಟ ಆಗಿದೆ. ಸೊ ಹಂಗೇ ಮಾಡ್ತಾ ಇದ್ಲು ಅವಳು. ನೆಕ್ಸ್ಟ್ ನಾನು ಮನೆಗೆ ಬಂದಾಗ ಏನೇನು ತಗೊಬಂದ್ವಿ ಅಂತ ವೀಡಿಯೋ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಮರೆತು ಫ್ಯಾನ್ ಆನ್ ಮಾಡ್ಕೊಂಡಿದ್ರಿಂದ ನಂದು ವಾಯ್ಸ್ ಆಗಿರ್ಬೋದು ಎಲ್ಲದರಲ್ಲೂ ತುಂಬ ಡಿಸ್ಟರ್ಬೆನ್ಸ್ ಇತ್ತು.
ನಾನು ಮಾತಾಡಿರೋದು ವಾಯ್ಸ್ಗಿಂತನೂ ಫ್ಯಾನ್ ಸೌಂಡೇ ಜಾಸ್ತಿ ಕೇಳ್ತಾ ಇತ್ತು. ಸೊ ಹಾಗಾಗಿ ಯಾರಿಗಾದ್ರೂ ಆಡಿಯನ್ಸ್ಗೆ ಇರಿಟೇಷನ್ ಆಗಬಾರ್ದು ಅಂತೇಳಿ ಅಗೇನ್ ಮತ್ತೆ ನಾನು ವಾಯ್ಸ್ ಕವರ್ ಕೊಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಸೊ ನಾನು ಫೈನಲ್ ಆಗಿ ಬೇರೆದನ್ನ ನೋಡಿದೆ, ಬಟ್ ಯಾವುದೂ ಸೆಟ್ ಆಗಲಿಲ್ಲ ನನಗೆ. ಅದಕ್ಕೆ ನಾನು ಮುಂಚೆ ಏನು ನೋಡಿ ಅಡ್ವಾನ್ಸ್ ಕೊಟ್ಟಿದ್ನೋ ಸೊ ಅದೇ ದೀಪನ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ಯಶಿಕಂಗೆ ಆ ಥರ ಗೆಜ್ಜೆ ಬೇಡ, ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ, ಅವಳಿಗೂ ಕೂಡ ಇಷ್ಟ ಆಯಿತು. ಆಮೇಲೆ ರಮ್ಮನ ವಿಡಿಯೋ ಕಾಲೆಲ್ಲ ಮಾಡಿದಾಗ ಆಲ್ರೆಡಿ ಮನೇಲಿ 2 ಜೊತೆ ಗೆಜ್ಜೆ ಇದೆ, ಬೇಡ ಅಂಥೇಳಿ ಕೊನೆಗೆ ಈ ಥರ ಇಯರಿಂಗ್ಸಿಗೆ ಹೋದ್ಲು ಅವಳು. ಅವಳದೇ ಸೆಲೆಕ್ಷನ್ಸ್ ಇದ್ದು, ನಮ್ಮದೇನೂ ಇಲ್ಲ. ನಾವು ತೋರಿಸಿದ್ವಿ ಅಷ್ಟೇ, ಈ ಥರ ಇದೆ, ಈ ಥರ ಕಾಣಿಸುತ್ತೆ ಅಂತೆಲ್ಲ. ಅವಳು ಕಿವಿಗೆಲ್ಲ ಹಾಕಿ ನೋಡಿದಾಗ ಅವಳಿಗೆ ಇದು ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನೊಂದು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ತಗೊಂಡ್ಲು ಅವಳು. ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಕಿವಿಗೆ ಹಾಕೋತೀನಿ ಅಂತೇಳಿ ಅವಳು ಇನ್ನೂ ಹಾಕ್ಕೊಂಡಿಲ್ಲ. ಸಂಜೆ ಪೂಜೆ ಆದಮೇಲೆ ಹಾಕೋತಾಳೆ ಕಿವಿಗೆ. ಅವಳು ತೋರಿಸ್ತೀನಿ, ನಾನು ತೋರಿಸ್ತೀನಿ ಇದನ್ನು ಅಂತೇಳಿ ಇಸ್ಕೊತಾ ಇದ್ದಾಳೆ ತೋರಿಸೋದಕ್ಕೆ. ಸಾಧ್ಯ ಆದರೆ ಅವಳು ಹಾಕ್ಕೊಂಡ್ಮೇಲೆ ವಿಡಿಯೋ ಕ್ಲಿಪ್ ಇದ್ದರೆ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ, ಆಗಿಲ್ಲ ಅಂದರೆ ಓಕೆ, ನೋ ಪ್ರಾಬ್ಲಮ್. ಅಷ್ಟು ಮಧ್ಯಾಹ್ನ ಆಗೋಗಿತ್ತು ಆಲ್ರೆಡಿ, ನಾನು ಹೇಳಿದ್ನಲ್ವ. ಸೊ ನಾವು ಪಾರ್ಸಲ್ ಏನು ತಂದಿದ್ವಿ ಅದನ್ನು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಏನಾದರೂ ಕೆಲಸ ಇದ್ದರೆ ನೋಡ್ಕೊಳ್ಳೋಣ ಅಂತ ಹೇಳಿದ್ವಿ. ಕಮೆಂಟ್ ಮಾಡಿ ಯಾರೆಲ್ಲ ಅಕ್ಷಯ ತೃತೀಯಕ್ಕೆ ಏನೇನು ಬೈ ಮಾಡಿದ್ರಿ, ಚಿನ್ನ ಬೆಳ್ಳಿ ಅಂತಲೇ ಇಲ್ಲ, ಏನೆಲ್ಲ ತಗೊಂಡ್ರಿ ಅಂತ ಕಮೆಂಟ್ ಮಾಡಿ ನನ್ನ ಬ್ಲಾಗಲ್ಲಿ. ನೆಕ್ಸ್ಟ್ ನಮ್ಮನೆ ಪೂಜೆ ಈ ಥರ ಇತ್ತು. ನಮ್ಮನೆ ವಿಘ್ನೇಶ್ವರದಿಂದನೇ ನಮ್ಮನೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ನಮ್ಮ ದೇವ್ರ ಮನೆ ಅಲಂಕಾರ. ನಾನೇನು ತುಂಬ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋದಿಲ್ಲ, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ. ನೆಕ್ಸ್ಟ್ ಅವತ್ತೇ ಕೂಡ ನಂದು ಫೇಸ್ ಟ್ರ್ಯಾಕಿಂಗ್ ಒಂದು 65 ರೊಟೇಟಿಂಗ್ ಕೂಡ ಇತ್ತು ಇದು. ಸೊ ಈ ಥರ ಒಂದು ಗಿಂಬಲ್, ಇದು ಸ್ಟ್ಯಾಂಡ್ ಏನು ಕರೀತಾರೋ ಗೊತ್ತಿಲ್ಲ ಪರ್ಫೆಕ್ಟ್ ಹೆಸರು ನನಗೆ. ಸೊ ಅದು ಕೂಡ ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಅವತ್ತೇ ಬಂತು. ಹಾಗಾಗಿ ನಾನು ಅವತ್ತೇ ಅದಕ್ಕೂ ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಇದು ನೀಡಿತ್ತು ಆ್ಯಕ್ಚುಲಾಗಿ. ನನಗೊಬ್ಳಿಗೆ ಏನಾದರೂ ವೀಡಿಯೋಸ್ ಮಾಡ್ಕೋಬೇಕು ಅಂತಂದರೆ ಕ್ಯಾಮ್ರಾ ಎಲ್ಲ ಇರಬೇಕು, ಬಟ್ ಕ್ಯಾಮ್ರಾ ಏನೂ ಇಲ್ಲ. ಮೊಬೈಲಿಂದಲೇ ವೀಡಿಯೋ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಅಂತೇಳಿ ಈ ಥರ ಸ್ಟ್ಯಾಂಡ್ನ ತರಿಸ್ಕೊಂಡೆ ನಾನು. ಇದನ್ನ ಓಪನ್ ಮಾಡಿ ಹೇಗಿದೆ ಅಂತ ಎಲ್ಲ ನೋಡ್ಕೊಂಡು ಆದಮೇಲೆ ನಾನು ವೀಡಿಯೋಸ್ನ ಇದರಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ನನಗೆ ವಿಶಸ್ ಮಾಡಿ ನನ್ನ ವೀಡಿಯೋಸ್ ಚೆನ್ನಾಗಿ ರೀಚ್ ಆಗಲಿ ಅಂಥೇಳಿ. ಇದು ನಾನು ಹಾಕಿದ ರಂಗೋಲೀಸು ಕುಬೇರ ರಂಗೋಲಿ ಇದು. ಸೊ ನನಗೆ ಅಷ್ಟೊಂದೆಲ್ಲ ಹಾಕೋಕ್ಕೇನು ಬರೋಲ್ಲ, ನನಗೆ ಎಷ್ಟರ ಮಟ್ಟಿಗೆ ಬರುತ್ತೋ ನಾನು ಅಷ್ಟರ ಮಟ್ಟಿಗೆ ಹಾಕಿರ್ತೀನಿ ಅಷ್ಟೇ. ಇದನ್ನೆಲ್ಲ ಬೆಳಗ್ಗೆನೇ ವಿಡಿಯೋ ಕ್ಲಿಪ್ ತೊಗೋಬೇಕಿತ್ತು, ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ ಅಂತೇಳಿ ಪೂಜೆ ಎಲ್ಲ ಆದಮೇಲೆ ನೆನಪಾಯಿತು. ಸೊ ಆವಾಗಲೇ ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಇವತ್ತು ಶುಭ ದಿನ ಆಗಿರೋದ್ರಿಂದ ಎಲ್ಲ ರೀತಿಯಾದಂತಹ ಗೃಹ ಪ್ರವೇಶ ಆಗಿರ್ಬೋದು, ಮನೆ ಪೂಜೆ ಅದು ಇದು ಎಲ್ಲನೂ ಸ್ಟಾರ್ಟ್ ಮಾಡ್ತಾರೆ. ನಮ್ಮನೆ ಹತ್ರ ಕೂಡ ಇದೊಂದಾಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ನಿಖಿಸ್ ಯೂಟ್ಯೂಬ್ ಚಾನಲ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ